ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಸಪ್ತಾಹ ಮುಗಿದ್ರೂ ಸತ್ವ ಅಳೆದಿಲ್ಲ, ನಿಗದಿತ ಕಾರ್ಯ ಮುಗಿದ ಸಮಾಧಾನ ಇರುತ್ತದೆ. ಉದ್ಯಮ ಉತ್ಪನ್ನಗಳ ಪ್ರಚಾರದಲ್ಲಿ ಮೇಲಾಟ, ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ. ವಿವಾಹದ ಮಾತುಕತೆಗೆ ದೂರದ ಪ್ರಯಾಣ. ವೃಷಭ ರಾಶಿ. ಉದ್ಯೋಗಸ್ಥರಿಗೆ ಒಂದು ಬಗೆಯ ನಿರುತ್ಸಾಹ, ಖಾಸಗಿ ರಂಗದ ಉತ್ಪಾದನೆ ಹೆಚ್ಚಳ, ದೇವತಾ ಸಾನ್ನಿಧ್ಯಕ್ಕೆ ಭೇಟಿ, ಹಿರಿಯರು, ಗೃಹಿಣಿಯರು ಮತ್ತು ಮಕ್ಕಳಿಗೆ ಉಲ್ಲಾಸದ ವಾತಾವರಣ. ಮಿಥುನ ರಾಶಿ. ಮಧ್ಯಮ ವರ್ಗದಲ್ಲಿ ಸಾಗಿದ ಕಡಿಮೆ ನಷ್ಟ, ಉದ್ಯೋಗ ಸ್ಥಾನದಲ್ಲಿ ಹೊಸ ಸವಾಲುಗಳು, ಸ್ವಂತ ಉದ್ಯಮದ ಪ್ರಗತಿ ತೃಪ್ತಿಕರ, ಕೃಷಿ ಉತ್ಪನ್ನಗಳ ಮಾರಾಟದಿಂದ ಲಾಭ, ರಜೆಯ ಸದುಪಯೋಗಕ್ಕೆ ಮಕ್ಕಳಿಗೆ ಮಾರ್ಗದರ್ಶನ. ಕಟಕ ರಾಶಿ. ಸಪ್ತಾಹ ಆರಂಭ ದಿನ ಅಪರಿಮಿತ ಉತ್ಸಾಹ, ಉದ್ಯಮದ ಉತ್ಪಾದನೆಗಳಿಗೆ ಅಧಿಕ ಬೇಡಿಕೆ, ವಸ್ತ್ರ, ಸಿದ್ಧ ಉಡುಪು, ಆಭರಣ, ಶೋಕಿ ವಸ್ತುಗಳ ವ್ಯಾಪಾರ ಹೆಚ್ಚಳ, ಹಳೆಯ ಸಾಲ ವಸೂಲಿಯಾಗಿ ನೆಮ್ಮದಿ. ಸಿಂಹರಾಶಿ. ವ್ಯವಹಾರಸ್ಥರಿಗೆ ಮತ್ತು ಉದ್ಯೋಗಸ್ಥರಿಗೆ ಸಂತೃಪ್ತಿಯ ಭಾವನೆ, ಗ್ರಾಹಕರ ಪ್ರಚಾರದಿಂದ ವ್ಯಾಪಾರ ಪೋಷಣೆ. ಕಟ್ಟಡ ನಿರ್ಮಾಣ ಕಾಂಟ್ರಾಕ್ಟರ್ಗೆ ಕಾರ್ಮಿಕರ ಸಮಸ್ಯೆ, ಲೇವಾದೇವಿ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ. ಕನ್ಯಾ ರಾಶಿ. ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣ, ಸ್ವಂತ ಉದ್ಯಮದಲ್ಲಿ ಗಮನಾರ್ಹ ಪ್ರಗತಿ, ಉದ್ಯೋಗಾಸಕ್ತರಿಗೆ ಆಯೋಜಿತ ಅವಕಾಶಗಳು ಬರುತ್ತವೆ. ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆ ಇದೆ. ಪತ್ನಿಯ ಕಡೆಯಲ್ಲಿ ವಿವಾಹದ ಮಾತುಕತೆ. ತುಲಾ ರಾಶಿ. ಸಕಾಲದಲ್ಲಿ ಪರಿಹಾರಗೊಂಡ ಸಮಸ್ಯೆಗಳು, ಅನಿರೀಕ್ಷಿತ ಮೂಲದಿಂದ ಧನ ಪ್ರಾಪ್ತಿ, ಗೃಹೋಪಯೋಗಿ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಲಾಭ, ಕುಶಲಕರ್ಮಿಗಳಿಗೆ ಉದ್ಯೋಗ ಅವಕಾಶ. ಕುಲದೇವರ ದೇವಾಲಯಕ್ಕೆ ಭೇಟಿ. ವೃಶ್ಚಿಕ ರಾಶಿ. ಸಾಂಸಾರಿಕ ತಾಪತ್ರಯಗಳ ಉಪಶಮನ, ಉದ್ಯೋಗ ಸ್ಥಾನದಲ್ಲಿ ವರಿಷ್ಠರಿಗೆ ಹರ್ಷ, ಉದ್ಯಮ ಭರದಲ್ಲಿ ಮುನ್ನಡೆ, ಉತ್ಪನ್ನಗಳ ಗುಣಮಟ್ಟಕ್ಕೆ ಸಾಮಾಜಿಕರ ಶ್ಲಾಘನೆ, ಗೃಹೋದ್ಯಮ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ. ಧನುರಾಶಿ. ಉದ್ಯೋಗ ಸ್ಥಾನದಲ್ಲಿ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿ ಇದೆ. ಕೃಷಿ ಭೂಮಿಯ ಅಭಿವೃದ್ಧಿಗೆ ಪ್ರಯತ್ನ, ಹೈನುಗಾರಿಕೆ, ಜೇನು ವ್ಯವಸಾಯದಲ್ಲಿ ಪ್ರಗತಿ. ದಂಪತಿಗಳ ನಡುವೆ ಅನುರಾಗದ ವೃದ್ಧಿ. ಮಕರ ರಾಶಿ. ಉದ್ಯೋಗ ಸ್ಥಾನಕ್ಕೆ ಹೊಸ ರೂಪ, ವಸ್ತ್ರ, ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ, ಕ್ಯಾಟರಿಂಗ್, ಶಾಮಿಯಾನ ವ್ಯವಹಾರದಲ್ಲಿ ಲಾಭ, ತರಕಾರಿ ಬೆಳೆಗಾರರಿಗೆ ಆದಾಯ ವೃದ್ಧಿ, ಸಂಸಾರದಲ್ಲಿ ಪ್ರೀತಿ, ಸಾಮರಸ್ಯದ ವರ್ತನೆ. ಕುಂಭರಾಶಿ. ಹೊಸ ಆದಾಯದ ಮೂಲಗಳ ಅನ್ವೇಷಣೆ, ಸರ್ಕಾರಿ ನೌಕರರಿಗೆ ಅನುಕೂಲ, ಕೆಲವು ಉದ್ಯಮಗಳಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ. ಮುದ್ರಣ ಸಾಮಗ್ರಿ ವಿತರಕರ ವ್ಯಾಪಾರ ವೃದ್ಧಿ, ಉದ್ಯೋಗ ಅರಸುತ್ತಿರುವವರಿಗೆ ಅವಕಾಶ ಗೋಚರ. ಇನ್ನು ಕೊನೆಯದಾಗಿ ಮೀನರಾಶಿ. ಧರ್ಮ ಮಾರ್ಗದಲ್ಲಿ ನಡೆಯಲು ಸ್ಥಿರ ಬುದ್ಧಿ, ಉದ್ಯೋಗ ಸ್ಥಾನದಲ್ಲಿ ಅಜಾತ ಶತ್ರುತ್ವ, ಸರ್ಕಾರಿ ಇಲಾಖೆ ನೌಕರರಿಂದ ಸಹಕಾರ, ಹೊಸ ಪಾಲುದಾರಿಕಾ ವ್ಯವಹಾರ ಮುನ್ನಡೆ, ಹಿರಿಯ ಬಂಧುವಿಗೆ ಆಪತ್ಕಾಲದಲ್ಲಿ ಸಹಾಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.